ಸ್ನೇಹಿತರೆ ನಮಸ್ಕಾರ, ನಿಮಗೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಇದೊಂದು ಸ್ಮಾಲ್ ಅಪ್ಡೇಟ್ ಅಷ್ಟೇ. ಶೀಘ್ರದಲ್ಲಿ 1500 ಕ್ರೈಸ್ಟ್ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಹೇಳಿ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಎಚ್ ಸಿ ಮಹದೇವಪ್ಪ ಸರ್ ಅವರು ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಸೊ ಇದು ಏನಿದ್ರು ಮಾಹಿತಿ ಅನ್ನೋದನ್ನು ನಾನು ನಿಮಗೆ 2 ನಿಮಿಷದ ಒಳಗಾಗಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತೇನೆ. ಮಾಹಿತಿ ಉಪಯುಕ್ತ ಅನಿಸಿದ್ರೆ ಜಸ್ಟ್ ವಿಡಿಯೋಗೊಂದು ಲೈಕ್ ಕೊಡಿ. ಸೊ ನಿಮ್ಗೆ ಈಗಾಗಲೇ ತಿಳಿದಿರುವಂತೆ ಕ್ರೈಸ್ಟ್ ವಸತಿ ಶಾಲೆಗಳ ಒಂದು ಪ್ರಮುಖರಾಗಿರುವಂತಹ ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಿದೆ ಇದು. ಇದಕ್ಕೆ ಸಂಬಂಧಪಟ್ಟಂತೆ ಎಚ್ ಸಿ ಮಹದೇವಪ್ಪ ಸರ್ ಅವರು ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಈ ಬಾರಿ ರಾಜ್ಯದ ಕ್ರೈಸ್ಟ್ ವಸತಿ ಶಾಲೆಗಳಲ್ಲಿ ಉತ್ತಮವಾದಂತಹ ಫಲಿತಾಂಶ ಬಂದಿದೆ SSLCಗೆ ಸಂಬಂಧಪಟ್ಟಂತೆ. ಸೊ ಇದಕ್ಕೆ ಪರಿಶ್ರಮ ವಹಿಸಿದಂತಹ ಎಲ್ಲ ಶಿಕ್ಷಕರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಜೊತೆಗೆ ಈ ಕ್ರೈಸ್ಟ್ ಶಾಲೆಗಳಲ್ಲಿ ಈಗಾಗಲೇ ಅನುಮೋದನೆ ಸಿಕ್ಕಿರುವಂಥ 1500 ಶಿಕ್ಷಕರ ನೇಮಕಾತಿಯ ಪ್ರಕ್ರಿಯೆಯನ್ನು ಶೀಘ್ರದಲ್ಲೇ ಪ್ರಾರಂಭಿಸಲಾಗುವುದು ಅನ್ನೋದನ್ನು ತಿಳಿಸಿದರು. ಇನ್ನು ಇದನ್ನೇ ಮುಂದುವರಿಸಿ ಒಳ ಮೀಸಲು ಜಾರಿ ಸಂಬಂಧ ಅಧಿಸೂಚನೆಗಳನ್ನು ಈಗಾಗಲೇ ನಿಲ್ಲಿಸಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಮುಂದೆ ನೇಮಕಾತಿ ಪ್ರಕ್ರಿಯೆಗಳನ್ನು ಕೈಗೊಳ್ಳಲಾಗುವುದು ಎಂಬುದನ್ನು ಸಹ ನಿನ್ನೆ ತಿಳಿಸಿದ್ದಾರೆ. ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಈ ಇಲಾಖೆಯ ಪರೀಕ್ಷೆಗಳನ್ನು KPSC ಬದಲಾಗಿ KA ಕೊಡುವುದು ಉತ್ತಮ ಎನ್ನುವಂಥದ್ದು ನನ್ನ ಭಾವನೆಯಾಗಿದ್ದು. ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ತಿಳಿಸಿ. ಜೊತೆಗೆ ಈ ಕ್ರೈಸ್ಟ್ ಶಾಲೆಗಳಿಗೆ ಏನಾದರೂ ಈ ಬಾರಿ KA ಏನಾದರೂ ಅನುಮೋದನೆಯನ್ನು ಪಡ್ಕೊಂಡಿದೆ, ಸೊ ಈ ಎಕ್ಸಾಮ್ಸ್ ನಡೆಸೋದಕ್ಕೆ ಅನ್ನೋದಾದರೆ ಪರೀಕ್ಷೆಯ ಸ್ವರೂಪ, ಪಠ್ಯಕ್ರಮ ಇವೆಲ್ಲವೂ ಬದಲಾಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಮಾಹಿತಿ ಇದ್ದರೂ ತಕ್ಷಣ ನಮಗೆ ಇದು ಅಪ್ಡೇಟ್ ಆದ ತಕ್ಷಣ ನಿಮಗೆ ಖಂಡಿತವಾಗ್ಲೂ ವೀಡಿಯೋ ಮಾಡಿ ತಿಳಿಸ್ತೇನೆ ಅಂತ ಹೇಳ್ತಾ, ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಮಾಹಿತಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂಥ ಎಲ್ಲ ತರಗತಿಗಳು ಹಾಗೆ ಎಲ್ಲ ರೀತಿಯಂಥ ಮಾಹಿತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ, ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.